ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇಂದಿನ ವಿಡಿಯೋದಲ್ಲಿ ನಾವು ಪ್ರಾಡಕ್ಟ್ ಮೆಥಡ್ ಬಗ್ಗೆ ತುಂಬ ಸುಲಭವಾಗಿ ಕಲಿಯೋಣ. ಈ ಪ್ರಾಬ್ಲಮ್ ಸೆಕೆಂಡ್ PUC ಅಕೌಂಟೆನ್ಸಿಯಲ್ಲಿ 6 ಮಾರ್ಕಿಗೆ ತುಂಬ ಇಂಪಾರ್ಟೆಂಟ್ ಆಗಿ ಕೇಳುವಂಥ ಒಂದು ಪ್ರಾಬ್ಲಮ್ ಆಗಿದೆ. ಹಾಗಾದರೆ ಲೆಟ್ ಸ್ಟಾರ್ಟ್ ಪ್ರಾಡಕ್ಟ್ ಮೆಥಡ್. ಇಲ್ಲೊಂದು ಪ್ರಾಬ್ಲಮ್ ಕೊಟ್ಟಿದ್ದಾರೆ ನೋಡಿ. ರಿಯಾ ಅಂಡ್ ಮೀರಾ ಆರ್ ಪಾರ್ಟ್ನರ್ಸ್ ವಿತ್ ಕ್ಯಾಪಿಟಲ್ ಆಫ್ ₹60,000, 40,000, 45,000 respectively as on 1/4/2025. During the year, Ria withdrew as under. ಇಲ್ಲಿ ಅಮೌಂಟ್ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ, ದೆನ್ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಕೂಡ ಕೊಟ್ಟಿದ್ದಾರೆ. ನಾವು ಯು ಶುಡ್ ಫೈಂಡ್ ಔಟ್ ಪ್ರಾಡಕ್ಟ್ ಮೆಥಡ್ ಅಲ್ಲಿ ರಿಯಾಲ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಅನ್ನು ನೀವು ಕ್ಯಾಲ್ಕುಲೇಷನ್ ಮಾಡಬೇಕಂತ ಹೇಳಿದ್ದಾರೆ. ಫಸ್ಟ್ ನಾವು ನೋಡುವ ಮಕ್ಕಳಲ್ಲಿ ಏನೆಲ್ಲ ಕೊಟ್ಟಿದ್ದಾರೆ. ಒಂದೇನು ಕೊಟ್ಟಿದ್ದಾರೆ, ಅಮೌಂಟ್ ಕೊಟ್ಟಿದ್ದಾರೆ, ಡೇಟ್ ಕೊಟ್ಟಿದ್ದಾರೆ, ಮತ್ತೆ ಇಯರ್ ಎಂಡ್ ಕೊಟ್ಟಿರ್ತಾರೆ, ಮತ್ತೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಅದು ನೆನ್ಪಿಟ್ಕೊಳ್ಬೇಕು. ಈಗ ಕೊಟ್ಟಂತದನ್ನು ಒಂದು ಫಾರ್ಮೆಟ್ ಅಲ್ಲಿ ನಾವು ಬರೆಯುವ. ಹೇಗೆ ಬರಿಬೇಕು? ಕ್ಯಾಲ್ಕುಲೇಷನ್ ಆಫ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್, ಯಾರ್ದು? ರಿಯರ್ಸ್, ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಮೇಲೆ ಬರಿಬೇಕು. ದೆನ್ ಡೇಟ್ ಕೊಟ್ಟದನ್ನು ಬರಿಬೇಕು, ಅಮೌಂಟ್ ಅನ್ನು ಬರೆಯುವಂಥದ್ದು. ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಡೇಟ್ ಮತ್ತು ಅಮೌಂಟ್ ಕೊಟ್ಟಿರ್ತಾರೆ, ಇದನ್ನು ಬರಿಬೇಕು. ಈಗ ನೀವೊಂದು ನೆನ್ಪಿಟ್ಕೊಳ್ಬೇಕಂತದ್ದು ಏನು? ಇಯರ್ ಎಂಡ್ ಡೇಟ್ ಕೊಟ್ಟಿರ್ತಾರೆ, ಅದನ್ನು ಕೊಟ್ಟಿದ್ದಾರಾ ಅಂತ ನೋಡ್ಬೇಕು. ಯಾವಾಗ ಕೊಟ್ಟಿದ್ದಾರೆ? 31 ಮಾರ್ಚ್ 2006 ಅಂತ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? 12% ಇಂಟ್ರೆಸ್ಟ್ ಕೊಟ್ಟಿದ್ದಾರೆ, ಆಯ್ತಾ? ಈಗ ನೀವು ನೋಡ್ಬೇಕಾದ್ದು ಒಂದು ವಿಷಯ, ಡೇಟ್ ಕೊಟ್ಟಾಗ 31 ಕೊಟ್ಟಾಗ ಆ ಮಂತ್ ಅನ್ನು ಏನ್ ಮಾಡ್ಬೇಕು? ತಕ್ಕೊಳ್ಳಿಕ್ಕೆ ಇಲ್ಲ, ಅರ್ಥ ಆಯ್ತಾ? ಎಕ್ಸ್ಕ್ಲೂಡ್ ಮಾಡ್ಬೇಕು ಅಂತ ಹೇಳ್ತೇವೆ, ಎಕ್ಸ್ಕ್ಲೂಡ್. ಈಗ 1 ಅಥವಾ 15 ಅಥವಾ 10 ಅಂತೆಲ್ಲ ಡೇಟ್ ಕೊಟ್ಟಿದ್ದಾರೆ ಅಂತ ಅನಿಸ್ಕೊಳ್ಳಿ. ನೋಡಿಲಿ, ಈ ಡೇಟ್ ಅನ್ನು ನೋಡುವಂಥದ್ದು, ಆಯ್ತಾ? ಈಗ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅದನ್ನೇನ್ ಮಾಡ್ಬೇಕು? ನೀವು ಇನ್ಕ್ಲೂಡ್ ಮಾಡ್ಬೇಕು, ಆ ಮಂತ್ ಅನ್ನು ಇನ್ಕ್ಲೂಡ್ ಮಾಡಬೇಕು. ಈಗ ಈ ಡೇಟ್ ಅಲ್ಲಿ 15 ಅಂತ ಕೊಟ್ಟಿದ್ದಾರೆ ನೋಡಿ, ಈ ಮಂತ್ ಅನ್ನು ಏನ್ ಮಾಡ್ಬೇಕು? ತಕ್ಕೊಳ್ಬೇಕು. ಆದ್ರೆ ಅಲ್ಲಿ ತಕ್ಕೊಳ್ಳುವಂಥದ್ದು 15 ಡೇಸ್, ಅಂದ್ರೆ ಹಾಫ್ ಮಂತ್ ಮಾತ್ರ, 0.5 ಅಲ್ವಾ? ಅದನ್ನು ಮಾತ್ರ ತಕ್ಕೊಳ್ಳುವಂಥದ್ದು. ಈಗ 6 ಆಯ್ತು, 7, 8, 9, 10, 11, 12. ಬಟ್ ಇಯರ್ ಎಂಡೆಡ್ ಆದದ್ದು ಯಾವಾಗ? 31 ಮಾರ್ಚ್. ಹಾಗಾದ್ರೆ ಇನ್ನೂ 3 ಮಂತ್ ಬೇಕು. ಏನಾಯ್ತು? ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟಾಯ್ತು? 9 ಮಂತ್ ಆಯ್ತು. ಪ್ಲಸ್ 0.5 ಉಂಟು, ಕರೆಕ್ಟಾ? 9 ಪ್ಲಸ್ 0.5 ಮಂತ್ ಎಷ್ಟಾಯ್ತು? 9.5 ಆಯ್ತು. ಅದನ್ನು ತಕೊಳ್ಳುವಂಥದ್ದು. ನೆಕ್ಸ್ಟ್ 30th, ಆ ಮಂತ್ ಅನ್ನು ತಕೊಳ್ಳಿಕ್ಕಿಲ್ಲ ಅಂತ ಹೇಳಿದ್ದೇನೆ. ಅಂದ್ರೆ 9 ಇಲ್ಲಿ ಕೊಟ್ಟಿದಾರಲ್ಲ, ಆ ಮಂತ್ ಅನ್ನು ತಕೊಳ್ಳಿಕ್ಕಿಲ್ಲ. 10, 11, 12, 1, 2, 3 ಅಲ್ವಾ? 6 ಮಂತ್ ಆಯ್ತು. ನೆಕ್ಸ್ಟ್ 15 ಡಿಸೆಂಬರ್, ಆ ಮಂತ್ ಅನ್ನು ತಕೊಳ್ಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ 15 ಇದೆ, ಇನ್ನು ಅಲ್ಲಿ 0.5 ಮಾತ್ರ ತಕೊಳ್ಳಿಕ್ಕೆ. ಪ್ಲಸ್ 3 ಮಂತ್ಸ್ ಕೊಟ್ಟು ತಕೊಳ್ಬೇಕು. ಅಂದ್ರೆ ಏನು? 3 ಪ್ಲಸ್ 0.5 ತಕೊಳ್ಬೇಕು, 3.5. ನೆಕ್ಸ್ಟ್ 10, ಇಟ್ ಈಸ್ ಏನು? 15 ಡೇಸಿಗೆ ಕನ್ಸಿಡರ್ ಮಾಡ್ತೇವೆ ನಾವು. ಹಾಗಿರುವಾಗ ಏನ್ ಮಾಡಬೇಕು? 0.5 ಮತ್ತು ಪ್ಲಸ್ ಫೆಬ್ರವರಿ ಇಲ್ಲ, ಜನವರಿ, ಫೆಬ್ರವರಿ ಅಂತ ಮಾರ್ಚ್ ಮಾತ್ರ 1.05. ನೆಕ್ಸ್ಟ್ ಏನ್ ಮಾಡ್ಬೇಕಂತ ಹೇಳಿದಾನೆ? ಪ್ರಾಡಕ್ಟ್ ಮೆಥಡ್ ಅನ್ನು ಮಾಡಬೇಕು, ಪ್ರಾಡಕ್ಟ್ ಅನ್ನು ಮಾಡ್ಬೇಕು. ಅಂದ್ರೆ ಹೀಗೆ ಸೆಕೆಂಡ್ ಕಾಲಮ್ ಮತ್ತು ಥರ್ಡ್ ಕಾಲಮ್ ಅನ್ನು ಮಲ್ಟಿಪ್ಲೈ ಮಾಡಿ ಅಂತ ನಾನು ಇಲ್ಲಿ ಬರ್ದಿದ್ದೇನೆ, ಹಾಗೆ ಮಾಡ್ತಾ ಬರಬೇಕು. ಆಗ ನಮ್ಗೆ ಎಷ್ಟು ಬರ್ತದೆ? 83,250 ಬರ್ತದೆ. ದೆನ್ ವಿ ಹ್ಯಾವ್ ಒನ್ ಫಾರ್ಮುಲಾ. ಏನದು? ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಒಂದು ಫಾರ್ಮುಲಾ ಉಂಟು, ಟೋಟಲ್ ಪ್ರಾಡಕ್ಟ್ ಇಂಟು ರೇಟ್ ಇಂಟು 1/12 ಅಂತ. ಈಗ ಅಪ್ಲೈ ಮಾಡುವ. ಟೋಟಲ್ ಪ್ರಾಡಕ್ಟ್ ಎಷ್ಟುಂಟು? 83,250 ಇಂಟು ಎಷ್ಟು ಪರ್ಸೆಂಟೇಜ್ ಇದ್ದಾರೆ? 12%. ಪರ್ಸೆಂಟೇಜ್ ಅನ್ನು ಡಿವೈಡೆಡ್ ಬೈ 100 ಮಾಡ್ತೇವೆ ಅಲ್ವಾ? 12 ಡಿವೈಡೆಡ್ ಬೈ 100 ಇಂಟು 1/12 ನಮ್ಗೆ ಎಷ್ಟು ಬರ್ತದೆ? 998.40 ಬರ್ತದೆ. ಅದರ ಎದುರುಗಡೆ ನೀವು ರುಪೀಸ್ ಅಂತ ಬರಿಬೇಕು, ಅಥವಾ ರುಪೀಸ್ ಸಿಂಬಲ್ ಹಾಕಬೇಕು, ಇಲ್ಲದ್ರೆ 1 ಮಾರ್ಕ್ ತೆಗಿತಾರೆ. ಸೊ ಈ ರೀತಿಯಾಗಿ ನಾವೇನ್ ಮಾಡುವಂಥದ್ದು? ಪ್ರಾಡಕ್ಟ್ ಮೆಥಡ್ ಅನ್ನು ನಾವು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ನಿಮ್ಗೆಲ್ಲರಿಗೂ ಈ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ನನಗೆ ಅನಿಸ್ತದೆ. ಏನಾದ್ರೂ ಈ ಪ್ರಾಬ್ಲಮ್ ಅಲ್ಲಿ ನಿಮ್ಗೆ ಇನ್ನೂ ಡೌಟ್ ಏನಾದ್ರೂ ಇದ್ರೆ ನೀವು ಕಮೆಂಟ್ ಮೂಲಕ
ಹೇಳಿ ನಾನು ಅದನ್ನು ಕ್ಲಾರಿಫೈ ಮಾಡಿಕೊಳ್ತೇನೆ. ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತ ಆದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ನೀವೇನು ಮಾಡಬೇಕು, ಶೇರ್ ಮಾಡ್ಕೊಳ್ಬೇಕು. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಮಕ್ಕಳೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ನೀವು ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅನ್ನು ನಾನು ನಿಮಗೋಸ್ಕರ ತರುವಂಥದ್ದು. ಥ್ಯಾಂಕ್ ಯು. ಕೀಪ್ ಲರ್ನಿಂಗ್ ವಿತ್ ಕಾಮರ್ಸ್ ಕಲಿಯೋಣ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.